ಆ್ಯಂಡ್ ನೀವೊಬ್ಬ ನಿರ್ದೇಶಕನಾಗಿ ಸೊ ಇವಾಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿ, ತುಂಬ ಚೆನ್ನಾಗಿರೋ ಸಿನಿಮಾಗಳು, ಅದ್ರ ಜೊತೆಗೆ ಹೊಸಬರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲ ಖಂಡಿತ, ಯಾವತ್ತು ಹೊಸಬರ್ ಪಿಕ್ಚರ್ ಬರೋದು ನಿಂತೋಗುತ್ತೋ ಅಲ್ಲಿ ಎಂಡ್ ಅಂತ ಹೇಳ್ಬೇಕು. ಯಾವತ್ತು ಹೊಸಬರ್ ಪಿಕ್ಚರ್ ಬರಬೇಕು, ಹೊಸಬರು ಫಿಲ್ಮ್ ಹಿಟ್ಟು ಆಗಬೇಕು, ಹೊಸ ಹೊಸ ಹೀರೋಗಳು ಬರಬೇಕು, ಹೊಸ ತನಗಳು ಅವಾಗಲೇ ಬರೋದು, ಅದು ಆಗ್ತಾನೆ ಇರುತ್ತೆ. ಸಮ್ ಟೈಮ್ ಸ್ವಲ್ಪ ಸ್ಲೋ ಆಗ್ಬೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಅದು ಆಗ್ತಾನೆ ಇರುತ್ತೆ, ಬರ್ತಾನೆ ಇರ್ತಾರೆ. ನನಗಂತೂ ಒಂದು ವಿಶ್ವಾಸ ಇದೆ, ಯುವಕರು ಉತ್ಸಾಹ ಕಳ್ಕೊಳ್ಳಲ್ಲ, ಪ್ರಯತ್ನ ಪಡ್ತಾನೆ ಇರ್ತಾರೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಬ್ಲಾಕ್ ಬಸ್ಟರ್ ಮಾಡಿ ಥಿಯೇಟರ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಇವಾಗಿನ ಟೆಕ್ನಾಲಜೀಸ್ ಅಂಡ್ ಇವಾಗಿನ ಥಾಟ್ಸ್ ಆಮೇಲೆ ಈಗ ಈಸಿ ಇದೆ. ಆಕ್ಚುಲಿ ನನ್ನ ಪ್ರಕಾರ ತುಂಬಾ ಜನ ಕಷ್ಟ ಇದೆ ಅನ್ಕೊಂತಾರೆ. ನನ್ನ ಪ್ರಕಾರ ಅವಾಗೆಲ್ಲ ಒಂದು ಸಿನಿಮಾ ನೀವು ಜನಕ್ಕೆ ಅಂದ್ರೆ ಥಿಯೇಟರ್ ರಿಲೀಸ್ ಆಗ್ಬೇಕಾಗಿತ್ತು, ಸಿನಿಮಾ ಶೂಟಿಂಗ್ ಮಾಡ್ಲೇಬೇಕಾಗಿತ್ತು, ಕ್ಯಾಮ್ರಾಗಳು ದೊಡ್ಡ ದೊಡ್ಡ ಕ್ಯಾಮ್ರಾ ಬೇಕಾಗಿತ್ತು, ಲೈಟ್ಸ್ಗಳು ಬೇಕಾಗಿತ್ತು. ಏನೇ ಆದ್ರೂ ಕೂಡ ಅದು 10 ಲಕ್ಷ ಇರ್ಬೋದು, 10 ಲಕ್ಷ ದೊಡ್ಡ ಅಮೌಂಟ್. ಅವಾಗ ಅಷ್ಟು ಈಸಿ ಇರಲಿಲ್ಲ. ಆಗ ಕಥೆಗಳು ಏನೋ ಬೇರೆ ಬೇರೆ ಥರ ಮಾಡೋ ಇದ್ದಿದ್ದು. ಇವಾಗ ಕಥೆಗಳು ಕಷ್ಟ, ಯಾಕಂದರೆ ತುಂಬ ಕಂಟೆಂಟ್ಸ್ಗಳು OTT ಓಪನ್ ಮಾಡಿದ್ರೆ 1000 ಕಂಟೆಂಟ್ ಇರುತ್ತೆ, ಮೊಬೈಲ್ಗಳಲ್ಲಿ 1000 ಕಂಟೆಂಟ್ ಇರುತ್ತೆ. ಇದನ್ನ ಮೀರಿ ಒಂದೇನೋ ಮಾಡಬೇಕು ಅನ್ನೋದು ಸ್ವಲ್ಪ ಚಾಲೆಂಜ್ ಇದೆ. ಬಟ್ ಅದನ್ನು ಮೀರಿ ಅದನ್ನ ಬ್ರೇಕ್ ಮಾಡೋದು ಅಂತ ಬರೀ ಒಂದು ಯೂಟ್ಯೂಬಲ್ಲಿ ಬಿಟ್ಬಿಟ್ಟೆ ದೊಡ್ಡ ಹಿಟ್ ಆಗ್ಬಿಡ್ಬೋದು. ಈಗ ಈಸಿ. ನಾನೇ ಒಂದು ಸಿನಿಮಾ ಮಾಡಿಬಿಟ್ಟು ಯೂತ್ಸ್ ಎಲ್ಲ ಸೇರ್ಬಿಟ್ಟು ಒಂದು ಸಣ್ಣದು ಇದು ಮಾಡ್ಬಿಟ್ಟು ಒಂದು ಟಕ್ ಅಂತ ಬಿಟ್ರೆ ಅದ್ರೊಳಗೆ ಏನೋ ವಿಷಯ ಇದ್ರೆ ಟಕ್ ಅಂತ ವೈರಲ್ ಆಗ್ಬಿಡುತ್ತೆ, ಹೇಳಕ್ಕೆ ಆಗಲ್ಲ. ಅಂದ್ರೆ ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಇದೆ. ಸೊ ಒಂದ್ ರೀತಿ ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಅದೇ ಚಾಲೆಂಜ್ ಲೈಫಲ್ಲಿ. ಇವಾಗ ನಟ ನಟಿಯರಿಗೆ ಮುಖ್ಯವಾಗಿ ಯಾವ ರೀತಿಯಾಗಿ ಅವ್ರು ಹೊಂದ್ಕೊಳ್ಬೇಕು ಅಂದ್ರೆ ಪೇಷನ್ಸ್ ಜಾಸ್ತಿ ಬೇಕು ಅಂತಾನೆ. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನೊಂದು ಮೂವಿ ಮಾಡಿದ ತಕ್ಷಣ ಹಿಟ್ ಆಗ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇರ್ತಾರೆ. ಸೊ ಆಸ್ ಅ ಆಕ್ಟರ್ ಆಗಿ ನೀವೇನ್ ಮೆಸೇಜ್ ಕೊಡ್ತೀರಾ? ಇಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಮಾಡೋದೇ ತಪ್ಪು ಅನ್ಸುತ್ತೆ ನನಗೆ, ನನ್ನ ಪ್ರಕಾರ. ಆ್ಯಕ್ಚುಲಿ ಏನು ಹೇಳಿ, ಅದೊಂದು ಏನೋ ಅದು ಆ್ಯಕ್ಚುಲಿ ಪ್ರತಿ ಸತಿ ಜ್ಞಾಪಿಸ್ತಾನೆ ಇರಬೇಕು. ನಾನು ನನ್ನ ಖುಷಿಗೆ ಮಾಡಬೇಕು ಮೊದಲನೇದಾಗಿ. ಈಗ ನಾನು ಯಾವಾಗಲೂ ಹೇಳೋದಷ್ಟೇ, ಒಬ್ಬ ಆ್ಯಕ್ಟ್ರ್ ಅಂದಾಗ ನನಗೆ ಆ್ಯಕ್ಟಿಂಗ್ ಮಾಡೋದಷ್ಟೇ ಖುಷಿ ಸಿಗಬೇಕು. ಅರ್ಥ ಆಯ್ತಾ? ನಾನು ಆ್ಯಕ್ಟ್ ಮಾಡೋದು ನನಗೆ ಖುಷಿ ಸಿಕ್ಕರೆ ನಾನು ಪ್ರತಿದಿನನೂ ಸೂಪರ್ ಹಿಟ್ಟೆ. ನಾನು ಒಂದು ಶಾರ್ಟ್ಗೆ ಹೋಗ್ಬಿಟ್ಟು ನಾನು ಆ್ಯಕ್ಟ್ ಮಾಡಿದಾಗ ನನಗೆ ಖುಷಿ ಸಿಗುತ್ತೆ, ಅದು ಅದ್ಭುತವಾದ ಆ್ಯಕ್ಟಿಂಗ್ ಆಗುತ್ತೆ, ಅದು ಅದ್ಭುತವಾಗಿ ಜನಕ್ಕೆ ರೀಚ್ ಆಗೇ ಆಗುತ್ತೆ. ನಾನು ಪೋಸ್ಟ್ಪೋನ್ ಮಾಡ್ಕೊಬಾರ್ದು ನನ್ನ ಹ್ಯಾಪಿನೆಸ್ನ. ನಾನು ಚೆನ್ನಾಗಿ ಮಾಡಿದ್ದೀನಿ, ಜನ ನೋಡಿ ನನಗೆ ಓ ಅಂತ ಕಿರ್ಚಿದ್ರೆ ನನಗೆ ಹ್ಯಾಪಿ. ಅದು ಸ್ವಲ್ಪ ಬಂದ್ಬಿಟ್ಟಿದೆ, ಏನು ಮಾಡೋದು. ಓಕೆ ಸರ್, ಇದು ಇಷ್ಟು ಫಿಲಮ್ ಇಂಡಸ್ಟ್ರಿ ಇವಾಗ ನಡೀತಾ ಇರೋವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಆಲ್ರೆಡಿ ಆಲ್ಮೋಸ್ಟ್ ನೀವು ವಿಭಿನ್ನವಾಗಿಯೇ ಗುರುತಿಸ್ಕೊಂಡಿರೋದು ಇಂಡಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ಈ ರೀತಿಯ ಪಾತ್ರವನ್ನು ನಾನು ಮಾಡಲೇಬೇಕು ಅನ್ನೋಂಥ ಪ್ಲಾನಿಂಗ್ಸ್ ಏನಾದರೂ ಇದೆನಾ ಒಪ್ಪಿ ಸರ್ಗೆ? ಇಲ್ಲ, ಪಾತ್ರ ಅನ್ನೋಕ್ಕಿಂತ ನನಗೆ ಬೇರೆ ಬೇರೆ ಸಬ್ಜೆಕ್ಟ್ನ ಟಚ್ ಮಾಡಬೇಕು, ಬೇರೆ ಬೇರೆ ಥರದ್ದು ಏನೋ ಸಿನಿಮಾ ಮಾಡಬೇಕು ಅನ್ನೋದಿದೆ ಖಂಡಿತ. ನೋಡೋಣ, ಅದು ಮುಂದೆ ಅದು ಆ ಕಾಲ ಕೂಡ್ ಬಂದಾಗ ಅದೇನೋ ಬಂದಾಗ ನಾನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ. ಆ್ಯಕ್ಚುಲಿ ಈ ಸಿನಿಮಾ ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ಖಂಡಿತ ಅದು ಆಗ್ತಾನೆ ಇರುತ್ತೆ.